ಇದನ್ನು ಇಂಡೋ ಇಸ್ಲಾಮಿಕ್ ಶೈಲಿ ಅಂತ ಯಾಕೆ ಕರಿಬೋದು ಅಂತ ಕೇಳಿದ್ರೆ ನೋಡಿ, ಇಲ್ಲಿ ನೋಡ್ಬೋದು ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ನೀವು ನೋಡಿದ್ರೆ ಈ ಹನುಮಂತ ಅಥವಾ ನಮ್ಮ ಆಂಜನೇಯ ಅಂತ ನಾವು ಕರಿತೀವೋ ಅವನ ಉಬ್ಬು ಶಿಲ್ಪಗಳು ತುಂಬ ಹೆಚ್ಚಾಗಿ ಬರುತ್ತೆ. ನೀವು ಅದರಿಂದ ನೀವು ನೋಡ್ಬೋದು ಕಲ್ಯಾಣದ ಚಾಲುಕ್ಯರಿರ್ಬೋದು, ರಾಷ್ಟ್ರಕೂಟರು, ಬಾದಾಮಿ ಚಾಲುಕ್ಯರು ಯಾರೇ ಕಾಲದಲ್ಲೂ ಲೆಕ್ಕ ಹಾಕರೆ ಹನುಮನನ್ನು ಡಾಮಿನೆಂಟ್ ಫೀಚರ್ ಆಗಿ ತೋರಿಸಿದ್ದು ತುಂಬ ಕಡಿಮೆ. ಆದರೆ ಕರ್ನಾಟಕ ಸಾಮ್ರಾಜ್ಯ ಎಸ್ಟಾಬ್ಲಿಷ್ ಆಗಿದೆ ಬಂದು ನಮ್ಮ ಕಿಷ್ಕಿಂಧೆಯ ಸುತ್ತಮುತ್ತ, ಅಂದರೆ ಹಂಪಿ ಪರಿಸರ ಅಂದರೆ ಕಿಷ್ಕಿಂಧೆಯ ಸುತ್ತಮುತ್ತ ಇರೋ ಕಾರಣ ಬಂದು ಅವತ್ತಿನ ಕಿಷ್ಕಿಂಧೆಯ ಒಂದು ಮೇನ್ ಡಿಯೇಟಿ ಯಾರಂದರೆ ನಮ್ಮ ಆಂಜನೇಯ ಆಗಿರೋ ಕಾರಣ ಆಂಜನೇಯನ ಉಬ್ಬು ಶಿಲ್ಪಗಳು ವಿಜಯನಗರ ಅಥವಾ ಕರ್ನಾಟಕ ಸಾಮ್ರಾಜ್ಯದ ಕಾಲದಲ್ಲಿ ಡಾಮಿನೆಂಟ್ ಫೀಚರ್ ಆಗಿ ಶಿಲ್ಪಕಲೆನಲ್ಲಿ ಹರಡುತ್ತೆ. ಅದಕ್ಕೆ ಸ್ಪಷ್ಟವಾದ ಉದಾಹರಣೆನ ನೀವು ಇಲ್ಲಿ ನೋಡ್ಬೋದು. ಇನ್ನು ಇದ್ರ ಮುಂದುವರೆದ ಭಾಗವಾಗಿ ನೀವು ಮೇಲ್ ನೋಡಿದ್ರೆ ಈ ಸ್ಟ್ರಕ್ಚರ್ ನೀವೇನು ಮೇಲೆ ಇವಾಗ ನೋಡ್ತಾ ಇದ್ದೀರಾ, ಕಿಟಕಿಗಳದ್ದು ಈ ಥರ ಸ್ಟ್ರಕ್ಚರು, ಇದೆಲ್ಲ ಇಂಡೋ ಇಸ್ಲಾಮಿಕ್ ಶೈಲಿದು ಅಂತ ಕರೀತಾರೆ. ಇನ್ನು ಈಗಾಗಲೇ ನಾನು ತೋರಿಸಿದ್ದೀನಿ, ಮೇಲ್ಗಡೆ ನಿಮಗೆ ಗುಂಬಸ್ ಆಕಾರದಲ್ಲಿ ಏನು ಮಾಡಿದಾರಲ್ಲ ಅದು ಕೂಡ ನಂತರ ದಿನಗಳಲ್ಲಿ ರಣದುಲ್ಲಾ ಖಾನ್ ಏನು ಈ ಒಂದು ಭಾಗವನ್ನು ವಶಪಡಿಸಿಕೊಂಡು ಬಿಜಾಪುರದ ಆದಿಲ್ ಶಾಹಿಗಳ ಒಡೆತನಕ್ಕೆ ಯಾವಾಗ ಹೋಗುತ್ತೋ ಆವಾಗ ಇದರಲ್ಲಿ ಸಾಕಷ್ಟು ಜೀರ್ಣೋದ್ಧಾರಗಳು ಮತ್ತು ಇನ್ನೂ ಸಾಕಷ್ಟು ಅಡಿಷನ್ ಕೂಡ ಇಲ್ಲಿ ಆಗುತ್ತೆ. ಅದ್ರದ್ದು ಒಂದು ಎಕ್ಸಾಂಪಲ್ ಆಗಿ ನೀವು ಪ್ರತಿಯೊಂದು ಇದರಲ್ಲೂ ನೀವು ಗುಂಬಸ್ಗಳನ್ನ ನೋಡೋದ್ರ ಜೊತೆಗೆ ಸ್ವಲ್ಪ ಈ ಕಡೆ ಬನ್ನಿ.